ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇನ್ಫ್ಯಾಕ್ಟ್ 144 ವರ್ಷಕ್ಕೊಂದ್ಸಲ ಈ ಮಹಾಕುಂಭ ಮೇಳ ನಡೆಯೋದು. ಇದು ನಮ್ಗೆಲ್ರಿಗೂ ನೋಡಕ್ ಸಿಗ್ತಾ ಇರೋದೇ ಒಂದು ದೊಡ್ಡ ಪುಣ್ಯ. ತಾತ ಹೋಗ್ಬನ್ನಿ ಅಂತ ಹೇಳಿದ್ರು, ಇಲ್ಲ ಅಂತ ಹೇಳಕ್ಕೆ ನಂಗೂ ಮನ್ಸು ಬರ್ಲಿಲ್ಲ. ರಾಮ್, ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಮಹಾಕುಂಭ ಮೇಳಕ್ಕೆ ಹೋಗೋಕ್ಕಿಂತ ಇನ್ನೇನ್ ಪುಣ್ಯದ ಕೆಲಸ ಇದೆ ಹೇಳಿ. ನಾವ್ 3 ಜನನ, ಅತ್ತೆ ಮಾವ, ಚಿಕ್ಕಿ, ಸತ್ಯ ಮಾವ, ಅನಿ ಎಲ್ರೂ ಹೋಗಿದ್ದೆ ಚೆನ್ನಾಗಿರೋದು. ಅಲ್ಲಮ್ಮ ಸೀತಾ, ನಾವು ನಿಮ್ ಜೊತೆ ಬರೋದಕ್ಕೆ ನಮ್ಗೆ ವಿಷಯ ಗೊತ್ತಾಗ್ತಿರೋದೇ ಇವಾಗ. ಭಾರ್ಗು, ನಿನ್ಗೂ ಗೊತ್ತಿರ್ಲಿಲ್ಲ ಅಲ್ವಾ? ಅಲ್ಲ ಕಣ ರಾಮ, ನಮಗೂ ಒಂದು ಮಾತು ಹೇಳಿದ್ರೆ ನಾವು ಬರ್ತಾ ಇದ್ವಪ್ಪ. ಸಾರಿ ಚಿಕ್ಕಪ್ಪ, ತಾತ ಆಲ್ ಆಫ್ ಸಡನ್ ಈ ಪ್ಲಾನ್ ಮಾಡಿದ್ರಲ್ವಾ, ಅದಕ್ಕೆ ನನಗೆ ಸೀತಾಗೆ ಮತ್ತೆ ಸಿಹಿಗೆ ಟಿಕೆಟ್ ಬುಕ್ ಮಾಡಿಬಿಟ್ಟೆ ಅಷ್ಟೇ. ಸಾರಿ ಚಿಕ್ಕಿ. ಸಾರಿ ಯಾಕೋ ಕೇಳ್ತಿದ್ಯಾ? ನೀನು ಸೀತಾ ಮಗು ಹೋಗಿ ಬಂದ್ರೆ ನಮ್ಗೆ ಖುಷಿನೇ. ನಾನು ಅಪ್ಪು ಕುಂಭಮೇಳದಲ್ಲಿ ಪುಣ್ಯ ಸ್ನಾನ ಮಾಡಿದ್ರೆ ಈ ಚಿಕ್ಕಿ ಮಾಡ್ದ ಹಾಗೆ. ಹೋಗಿ ಬನ್ನಿ. ಥ್ಯಾಂಕ್ ಯು ಸೋ ಮಚ್ ಚಿಕ್ಕಿ. ರಾಮ್, ಎಷ್ಟೊತ್ತಿಗೆ ಫ್ಲೈಟು? ಆಲ್ರೆಡಿ ಲೇಟ್ ಆಗಿದೆ, ನಾವು ಈಗಲೇ ಹೊರಡಬೇಕು ಸೀತಾ. ಅಯ್ಯಯ್ಯೋ, ಮತ್ತೆ ಲಗೇಜ್ ಪ್ಯಾಕ್ ಮಾಡಿಲ್ಲ. ನಾನು ಹೋಗಿ ಪ್ಯಾಕ್ ಮಾಡ್ತೀನಿ. ಸಿಹಿ ಬಾ. ನನಗೂ ಈಗ ಅಪ್ಪ ಅಮ್ಮ ಹೀಗೆ ಎತ್ಕೊಂಡಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಸಿಹಿಗೆ ಇವ್ರ ಅಪ್ಪ ಆದ್ಮೇಲೆ ನಾನು ಇವ್ರ ಮಗಳೇ ಅಲ್ವಾ? ರಾಮ್, ಜಗತ್ತು ಎಷ್ಟು ಮಾಡರ್ನ್ ಆಗಿದೆ, ಆದ್ರೂ ನಮ್ಮ ಧರ್ಮದ ಮೇಲಿರೋ ಗೌರವ, ದೇವ್ರ ಮೇಲಿರೋ ಭಕ್ತಿ ಕಡಿಮೆ ಆಗಿಲ್ಲ ಅನ್ನೋದಕ್ಕೆ ಈ ಕುಂಭಮೇಳನೇ ಸಾಕ್ಷಿ. ನಿಜ ಸೀತಾ, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಗೊತ್ತಾ. ಈ ರಾಮನ್ಗೆ ಸೀತಾ ಸಿಕ್ಕಿರೋದು, ಸೀತನ್ಗೆ ರಾಮ ಸಿಕ್ಕಿರೋದು, ನಮ್ಮಿಬ್ರಿಗೆ ಈ ಮುದ್ದಾದ ಸಿಹಿ ಸಿಕ್ಕಿರೋದು, ಇದೆಲ್ಲ ನಾವು ಯಾವುದೋ ಜನ್ಮದಲ್ಲಿ ಪುಣ್ಯ ಮಾಡಿರ್ಬೇಕು ಅಂತ ಅನ್ಸುತ್ತೆ. ಇನ್ಫ್ಯಾಕ್ಟ್ 144 ವರ್ಷಕ್ಕೊಂದ್ಸಲ ನಡೆಯೋ ಈ ಕುಂಭಮೇಳನ ನಾವು 3 ಜನ ನೋಡ್ತಾ ಇದ್ದೀವಿ ಅನ್ನೋದೇ ಎಷ್ಟು ಅದೃಷ್ಟ ಅಲ್ವಾ? ಅದ್ರಲ್ಲಿ 2 ಮಾತೇ ಇಲ್ಲ ರಾಮ್. ನಮಗೂ ಯಾರಾದ್ರೂ ಸಾಧು ಸಂತರು ಸಿಕ್ಕಿ ಆಶೀರ್ವಾದ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ರಾಮ್? ಅದು ನಮ್ಮ ಹಣೆಯಲ್ಲಿ ಬರ್ದಿದ್ರೆ ಅದೂ ಆಗ್ಬಿಡುತ್ತೆ ಸೀತಾ. ಬನ್ನಿ ಹೋಗೋಣ. ಅರೆ ದೊಂಬ್ರಾಟ, ಇಳ್ಸಿ ಇಳ್ಸಿ ಇಳ್ಸಿ. ಹುಷಾರ್ ಹುಷಾರ್ ಹುಷಾರ್. ದೊಂಬ್ರಾಟ, ನಾನು ಮಾಡ್ತೀನಿ. ಏನು ದೊಂಬ್ರಾಟ ಗೊತ್ತಾ ನಿನ್ಗೆ? ರಾಮ್, ಇವಳಿಗೆ ದೊಂಬ್ರಾಟ ಬರುತ್ತಂತೆ ನೋಡಿ. ಅದು ಸೀತಮ್ಮ. ಸುಬಿ, ಅದೆಲ್ಲ ಸೀತಮ್ಮನ ಬಂದೆ ಹೇಳ್ಬೇಡ ನೀನು. ಹಾ, ಇವಳು ದೇವಸ್ಥಾನದ ಹತ್ರ ದೊಂಬ್ರಾಟ ನೋಡಿದ್ಲು ಅಲ್ವಾ? ಹಾ, ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಅದು ಸ್ಕೂಲ್ ಹತ್ರ ಸರ್ಕಸ್ ನಡೀತಾ ಇತ್ತು. ಅದೇನು ಅಂತ ಕೇಳಿದ್ಲೆ, ಎಕ್ಸ್ಪ್ಲೈನ್ ಮಾಡಿದೆ. ಅದಕ್ಕೆ ಈ ಸರ್ಕಸ್ ನೋಡಿ ಇವತ್ತು ಹೀಗೆ ಹೇಳ್ತಿದ್ದಾಳೆ ಅಷ್ಟೇ. ಆದ್ರೂ ಪಾಪ ಅಲ್ವಾ ರಾಮ್, ಸ್ಕೂಲ್ಗೆ ಹೋಗೋ ವಯಸ್ಸಲ್ಲಿ ದುಡ್ದು ಜೀವನ ನಡೆಸೋ ಅನಿವಾರ್ಯತೆ ಇದೆ ಈ ಮಕ್ಕಳಿಗೆ. ಇವರು ಎಲ್ಲ ಸ್ಕೂಲ್ಗೆ ಹೋದ್ರೆ ಎಷ್ಟು ಚೆನ್ನಾಗಿರತ್ತಲ್ವಾ? ಹಾ ಸೀತಾ, ಬಟ್ ಏನ್ ಮಾಡೋದು, ಹೊಟ್ಟೆಪಾಡು. ದೇವ್ರಿಗೆ ನಮ್ದವ್ರಿಗೆ ಎಲ್ಲ ಒಳ್ಳೇದೇ ಆಗುತ್ತೆ ಸೀತಮ್ಮ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.